ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿದ್ಯಾಸ್ ಲೈಫ್ ಸ್ಟೈಲ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ಚೆನ್ನಾಗಿ ಆರೋಗ್ಯವಾಗಿ ಖುಷಿಯಾಗಿರಲಿ ಅಂತ ಕೂಡ ದೇವರಲ್ಲಿ ನಾನು ಕೂಡ ಕೇಳ್ಕೊಳ್ತೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಲಾಸ್ಟ್ ವ್ಲಾಗ್ ನೋಡಿದರೆ ಅವ್ರಿಗೆ ಗೊತ್ತಿರುತ್ತೆ. ಮೇಕಪ್ ಆರ್ಡ್ರ್ ಮೇಲೆ ನಮ್ಮೂರಿಗೆ ಬಂದಿದ್ದೆ ಅಲ್ಲ, ಸೊ ಬೇಗ ರೆಡಿಯಾಗಿ ಅಲ್ಲಿಂದ ನನ್ನ ಮಗಳನ್ನ ಕರ್ಕೊಂಡು ಇವಾಗ ಕ್ಲೈಂಟ್ ಮನೆಗೆ ಬಂದು ಸ್ಯಾರಿ ಇಸ್ಕೊಂಡು ಸೆರ್ಗ್ ಮಾತ್ರ ಪಿನ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೆ. ಏನು ಗೊತ್ತಾ, ಇವರು ನನ್ನ ರಿಲೇಷನ್ನೇ ಅಂತೆ. ಆ್ಯಕ್ಚುಲಿ ಚಿಕ್ಕಪ್ಪ ಆಗಬೇಕು ಅಂತ ಹೇಳ್ತಾಯಿದ್ರು. ನನಗೆ ಅಷ್ಟಾಗಿ ಗೊತ್ತಿರಲಿಲ್ಲ. ಚಿಕ್ಕ ವಯಸ್ಸಲ್ಲಿನೇ ಊರು ಬಿಟ್ಟಿದ್ದರಿಂದ ಅಷ್ಟಾಗಿ ಇಲ್ಲಿ ಸಂಬಂಧಗಳ ಬಗ್ಗೆ ನಂಗೆ ಅಷ್ಟು ಗೊತ್ತಿಲ್ಲ. ಆದರೆ ಮಾತಾಡ್ಸೋರನ್ನ ಚೆನ್ನಾಗಿ ಮಾತಾಡ್ತೀನಿ. ಇನ್ನು ಮುಂದೆ ಸಂಬಂಧಗಳ ಬಗ್ಗೆ ತಿಳ್ಕೊತೀನಿ. ಗೊತ್ತಾಯ್ತಲ್ಲ, ಇವಾಗ ಇವರು ನನಗೆ ಚಿಕ್ಕಪ್ಪ ಆಗಬೇಕಂತೆ. ನನಗೆ ಗೊತ್ತಿರಲಿಲ್ಲ, ಸೊ ಇವಾಗ ಗೊತ್ತಾಯಿತು. ಹಾಗೆ ಈ ಆರ್ಡರ್ನ ನನಗೆ ನನ್ನ ದೊಡ್ಡಪ್ಪ ಕೊಡಿಸಿದ್ದು, ಈ ಥರ ನಮ್ಮ ಹುಡುಗಿ ಮೇಕಪ್ ಮಾಡುತ್ತೆ ಅಂತ ಹೇಳಿ. ನನ್ನ ಇಂಟೆನ್ಷನ್ ಒಂದೇ ಆಗಿತ್ತು, ನನ್ನ ಮೇಲೆ ನಂಬಿಕೆ ಇಟ್ಟು ನಂಗೆ ಆರ್ಡರ್ ಕೊಡಿಸಿದ್ದಾರೆ. ಇವರು ದಾರಿಲಿ ಸಿಕ್ಕಿದಾಗ ನನ್ನ ದೊಡ್ಡಪ್ಪಂಗೆ ಹೇಳ್ಬೇಕು, ತುಂಬ ಚೆನ್ನಾಗಿ ಮೇಕಪ್ ಮಾಡಿಕೊಟ್ಟಿದ್ರು, ಈ ಥರ ಖುಷಿ ಆಯಿತು ಅಂತ ಹೇಳ್ಬೇಕು. ಅವ್ರಿಗೆ ಒಂದು ರೆಸ್ಪೆಕ್ಟ್ ಸಿಗಬೇಕು. ಇಲ್ಲಾಂದರೆ ಏನೋ ಈ ಥರ ಹೇಳ್ಬಿಟ್ರಿ, ಈ ಥರ ಮಾಡಿಕೊಟ್ರು ಚೆನ್ನಾಗಿಲ್ಲ ಹಂಗಲ್ಲ. ಆದರೆ ಅವ್ರಿಗೂ ಕೂಡ ಇನ್ನೊಂದು ಸರಿಗೆ ಯಾರಿಗಾದ್ರೂ ಹೇಳ್ಬೇಕಂದ್ರೆ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ಅದು ಒಂದು. ಮತ್ತು ಇವರು ಒಂದು ಸ್ಪೆಷಲ್ ಡೇಗೆ ಇವರು ಕೂಡ ತುಂಬ ಚೆನ್ನಾಗಿ ಕಾಣಬೇಕು. ನಾನು ಯಾವುದೇ ಕೆಲಸ ಮಾಡಬೇಕಾದ್ರೂ ಭಯ ಭಕ್ತಿಯಿಂದನೇ ಮಾಡ್ತೀನಿ. ಯಾಕೆ ಗೊತ್ತಾ, ನಾವು ಮಾಡೋ ಕೆಲಸದಲ್ಲಿ ಶ್ರದ್ಧೆ ಭಯ ಭಕ್ತಿ ಎಲ್ಲ ಇದ್ದರೆ ಅದು ತುಂಬ ಚೆನ್ನಾಗಿ ಬರುತ್ತಂತೆ. ನಮ್ಮ ದೊಡ್ಡವ್ರು ಹೇಳಿರೋ ಈ ಮಾತನ್ನ ನಾನು ಕೂಡ ಪಾಲಿಸ್ತೀನಿ. ಹಾಗೆ ಇವ್ರಿಗೆ ಯಾರೋ ಫೇಸಲ್ಲಿ ಕಾರళ్ళు ಇದ್ದಿದ್ದರಿಂದ ಹೇಳಿದ್ರಂತೆ, ಕಾರళ్ళు ಹೋಗ್ಬೇಕಂತ ಅಂದರೆ ಸುಣ್ಣ ಹಾಕು ಅಂತ. ಅದೇ ರೀತಿ ಪಾಪ ಸುಣ್ಣ ಹಾಕಿದ್ದಾರೆ. ಅದೆಲ್ಲ ಮಾರ್ಕ್ ಬಂದುಬಿಟ್ಟಿತ್ತು ಕಲೆ ಥರ. ಇವ್ರ ರಿಕ್ವೈರ್ಮೆಂಟ್ ಅಷ್ಟೇ ಇದ್ದಿದ್ದು, ಅಕ್ಕ ಮಾರ್ಕೆಲ್ಲ ಕವರ್ ಮಾಡಿ ನಂಗೆ ನ್ಯಾಚುರಲ್ ಲುಕ್ ಕೊಡಿ ಅಷ್ಟೇ ಅಂತ. ಮೇಕಪ್ ಮಾಡಿರೋದು ಮೇಕಪ್ ಮಾಡಿದ್ದಾರೆ ಅಂತ ಅನ್ನಿಸ್ಬಾರ್ದು, ಆ ರೀತಿ ಮಾಡಿಕೊಡಿ ಅಂದಿದ್ರು. ಅವ್ರಿಗೆ ಇಷ್ಟ ಆಗೋ ಥರನೇ ಮೇಕಪ್ ಮಾಡಿಕೊಟ್ಟಿದ್ದೆ. ಏನು ಗೊತ್ತಾ, ಲಾಸ್ಟ್ ಇಯರ್ ನಾನು ಕೋರ್ಸ್ ಮಾಡಿದ್ದು ನಂಗೆ ತುಂಬ ಒಳ್ಳೆಯದಾಯಿತು. ಅವ್ರಿಗೆ ಇಷ್ಟ ಆಗೋ ಥರ ಅವ್ರ ಸ್ಕಿನ್ ಟೋನೇ ಮ್ಯಾಚ್ ಮಾಡಿ ಮೇಕಪ್ ನ್ಯಾಚುರಲಾಗಿ ಮಾಡಿಕೊಡೋಷ್ಟು ನಾನು ಕಲ್ತಿದ್ದೀನಿ ಅಂತ ಅನ್ಬೋದು. ಇನ್ನು ಇವಾಗ ಸಮ್ಮರ್ ಆಗಿರೋದ್ರಿಂದ ತುಂಬ ಸ್ವೆಟ್ ಆಗ್ತಾ ಇರ್ತಾರೆ ಕ್ಲೈಂಟ್ಗಳು. ಆ ಸ್ವೆಟ್ ಆದ್ರೂ ಮೇಕಪ್ ರಿಮೂವ್ ಆಗಬಾರ್ದು. ಆ ರೀತಿ ಪ್ರಾಡಕ್ಟ್ ಯೂಸ್ ಮಾಡಿ ಮಾಡಿಕೊಡ್ಬೇಕು. ತುಂಬ ಜನ ಕಮ್ಮಿ ಕೇಳ್ತಾರೆ, ಏನಂತ ನಿಂಗೆ ಅಷ್ಟೊಂದು ದುಡ್ಡು ಕೊಡಬೇಕು ಅಂತ ಕೂಡ ಹೇಳ್ತಾರೆ. ಏನು ಗೊತ್ತಾ, ಮೊದಲು ನಾನು ಯೂಸ್ ಮಾಡ್ತಾಯಿದ್ದ ಪ್ರಾಡಕ್ಟ್ ಆದರೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಫ್ರಾಂಕ್ಲಿ ಹೇಳ್ತಾ ಇದ್ದೀನಿ, 1000 ರೂಪಾಯಿಗೆಲ್ಲ 500 ರೂಪಾಯಿ ಕೂಡ ಮಾಡಿಕೊಡ್ತಾ ಇದ್ದೆ. ಕಮ್ಮಿ ಪ್ರಾಡಕ್ಟ್ ಯೂಸ್ ಮಾಡ್ತಾಯಿದ್ದೆ. ಇವಾಗ ನಾನು ಯೂಸ್ ಮಾಡೋ ಪ್ರಾಡಕ್ಟ್ ಎಲ್ಲ 1000 ರೂಪಾಯಿ ಮೇಲೇ. ಒಂದು ಫೌಂಡೇಶನ್ನೇ 3000 ರೂಪಾಯಿ. ಆದರೆ ಒಂದೇ ಇಟ್ಕೊಂಡ್ರೆ ನಮಗೆ ಆಗಲ್ಲ. ನಿಮ್ಮ ಸ್ಕಿನ್ನು, ಒಬ್ಬೊಬ್ಬರ ಸ್ಕಿನ್ನು ಒಂದೊಂದು ಥರ ಇರುತ್ತೆ. ಸೊ ಅವ್ರ ಸ್ಕಿನ್ ಟೋನ್ ನಾವು ಕ್ರಿಯೇಟ್ ಮಾಡಬೇಕು ಅಂತ ಅಂದರೆ ಅಲ್ಲಿ ನಾವು 3 ಪ್ರಾಡಕ್ಟ್ ಇಟ್ಕೊಂಡಿರಬೇಕು, 3 ಫೌಂಡೇಶನ್ ಇಟ್ಕೊಂಡಿರಬೇಕು. ಇವಾಗ ನೀವೇ ಲೆಕ್ಕ ಹಾಕಿ. ಕೆಲವೊಬ್ರು ಸಿಂಪಲಾಗಿ ಮಾಡಿಕೊಡಿ ಸಾಕು ನಮಗೆ, ಜಾಸ್ತಿ ಬೇಡ ಅಂತಾರೆ. ಸಿಂಪಲಾಗಿ ಮಾಡಿದ್ರು ಜಾಸ್ತಿ ಮಾಡಿದ್ರೂ ಯೂಸ್ ಮಾಡೋ ಪ್ರಾಡಕ್ಟ್ ಮಾಡಲೇಬೇಕು. ಸ್ಕಿನ್ ಪ್ರಿಪೇರ್ ನಾವು ಮಾಡಲೇಬೇಕು, ಮೇಕಪ್ ಕೂಡ ಮಾಡಲೇಬೇಕು. ಮೇಕಪ್ಪು ಚೆನ್ನಾಗಿರಬೇಕು, ನನ್ನ ಸ್ಕಿನ್ ಥರನೇ ಇರಬೇಕಂದ್ರೆ ನ್ಯಾಚುರಲ್ ಲುಕ್ಕೇ ಬೇಕು. ಅಮೌಂಟು ಕಮ್ಮಿ ಇರಬೇಕು ಅಂತಂದರೆ ಹೇಗಾಗುತ್ತಲ್ವ. ಸೊ ನಾನು ಅವಾಗೆಲ್ಲ ತುಂಬ ಕಮ್ಮಿಗೆ ಮಾಡಿದ್ದೀನಿ. ಮೇಕಪ್ ಬಗ್ಗೆ ಗೊತ್ತಿರೋರು ನಾನು ಹೇಳೋ 2000 2500ನೇ ಸ್ಟಾರ್ಟಿಂಗ್ ಪ್ರೈಸು. ತುಂಬ ಕಮ್ಮಿ ಆಯಿತು, ಯಾಕೆ ಅಷ್ಟು ಕಮ್ಮಿ ಮಾಡ್ತೀಯ ಅಂತ ಕೂಡ ಕೇಳ್ತಾರೆ. ಏನು ಗೊತ್ತಾ, ನಾನು ಸ್ವಲ್ಪ ರೆಕಮೆಂಡ್ ಆಗಬೇಕು. ಅವ್ರಿಗೂ ಕೂಡ ಈ ಕಮ್ಮಿಗೆ ಸಿಗ್ತಿದೆ ಅಂದ್ರೇ ನೆಕ್ಸ್ಟ್ ಆರ್ಡರ್ ಬರುತ್ತೆ ಅಂತ ಆ ಥರ ಹೇಳ್ತೀನಿ. ಮೇಕಪ್ ಬಗ್ಗೆ ಗೊತ್ತಿರೋರು ಬೇರೆ ಕಡೆ ಎಲ್ಲ ವಿಚಾರಿಸಿ ಅಷ್ಟೇ ಅಮೌಂಟ್ ಕೊಟ್ಟು ಪ್ರಾಡಕ್ಟ್ ನೋಡ್ತಾರೆ ಮತ್ತು ಮೇಕಪ್ ನೋಡ್ತಾರೆ. ಅಷ್ಟೇ ಅಮೌಂಟ್ ಕೊಟ್ಟು ನಮ್ಮ ಕೈಲಿ ಮಾಡಿಸ್ಕೋತಾರೆ. ಸೊ ಇಲ್ಲಿ ಅಂತೂ ಮೇಕಪ್ಪು ಹೇರ್ ಸ್ಟೈಲ್ ಎಲ್ಲ ಚೆನ್ನಾಗಿ ಬಂದಿತ್ತು. ಅವ್ರ ಸಿಸ್ಟರು ಇವರೇನು ಬುಕ್ ಮಾಡ್ಕೊಂಡಿರಲಿಲ್ಲ. ಆದರೆ ಮೇಕಪ್ ನೋಡಿ ಅವ್ರಿಗೆ ಇಷ್ಟ ಆಗಿ, ಅಕ್ಕ ನ್ಯಾಚುರಲ್ಲಾಗೇ ಬಂದಿದೆ, ನನಗೂ ಮಾಡಿಕೊಡಿ ಅಕ್ಕ ಅಂತ ಅಂದರು. ಲಾಸ್ಟಲ್ಲಿ ಸರಿ, ಅವ್ರ ತಂಗಿದೇ ಎಂಗೇಜ್ಮೆಂಟ್ ಆಗಿರೋದ್ರಿಂದ ಅವರು ಪಕ್ಕ ನಿಂತ್ಕೊತಾರೆ, ಶಾಸ್ತ್ರಗಳಿರುತ್ತೆ. ಸೊ ನನಗೆ ಟೈಮ್ ಕೂಡ ಇರಲಿಲ್ಲ. ಆದ್ರೂ ಸ್ವಲ್ಪ ಮ್ಯಾನೇಜ್ ಮಾಡಿ ಮಾಡಿಕೊಟ್ಟೆ. ಏನು ಗೊತ್ತಾ, ಇಲ್ಲಿಂದ ಬಳೆಶಾಸ್ತ್ರ ಒಂದು ಮೇಕಪ್ ಇದೆ, ಅಲ್ಲಿಗೆ ಹೋಗಬೇಕಿತ್ತು. ಅದೇ ನನ್ನ ಮೈಂಡ್ ಓಡ್ತಾ ಇತ್ತು, ಲೇಟ್ ಆಗಿಬಿಡುತ್ತೇನೋ ಇಲ್ಲಿಂದ ಹೋಗೋದಕ್ಕೆ ಅಂತ. ಸ್ವಲ್ಪ ಬೇಗ ಮಾಡಿಕೊಟ್ಟೆ. ಮದುವೆ ಕೂಡ ನಿಮಗೆ ಬುಕ್ ಮಾಡ್ತೀನಿ ಅಂತ ಹೇಳಿದ್ರು. ತುಂಬ ಖುಷಿ ಆಯಿತು. ಇವರಿಬ್ರಿಗೂ ಮೇಕಪ್ಪು ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಬಂದಿತ್ತು. ಇವರು ರಿವ್ಯೂ ಮಾತಾಡೋಕ್ಕಾಗಲ್ಲ, ಆದರೆ ಮೇಕಪ್ ಚೆನ್ನಾಗಿದೆ ಅಂತ ಡೈರೆಕ್ಟಾಗಿ ಹೇಳಿದ್ರು. ಆದರೆ ಎಂಗೇಜ್ಮೆಂಟ್ ಬ್ರೈಡ್ ಮಾತ್ರ ಚೆನ್ನಾಗಿ ರಿವ್ಯೂ ಕೊಟ್ಟರು, ನೋಡಿ ನೀವು. ಮೇಕಪ್ ತುಂಬ ಚೆನ್ನಾಗಿತ್ತು. ಎಷ್ಟೇ ಕೈಗೆ ಟಚ್ ಮಾಡಿದ್ರು ಕೂಡ ಕೈಗೆ ಒಂಚೂರು ಮೇಕಪ್ ಆಗ್ತಿಲ್ಲ. ಸೊ ಎಲ್ಲೇ ನೀವು ಮೇಕಪ್ ಮಾಡಿಸ್ಕೋಬೇಕು ಅಂದರೆ ವಿದ್ಯಾಕ್ಕನ ಕಾಂಟ್ಯಾಕ್ಟ್ ಮಾಡಿ. ನಂಬರ್ ಬೇಕಾದ್ರೆ ಸ್ಕ್ರೀನಲ್ಲಿ ಪ್ಲೇ ಆಗುತ್ತೆ. ಸೊ ನೋಡಿದ್ರಲ್ಲ, ಅವರ ರಿವ್ಯೂ ತುಂಬ ಇಷ್ಟ ಆಗಿತ್ತು. ಹಾಗೆ ನಮ್ಮೂರಲ್ಲಿ ಸುಮಾರು ಜನ ನನಗೆ ಫೋನ್ ಮಾಡಿ, ನೀನಾ ಮೇಕಪ್ ಮಾಡಿದ್ದು ತುಂಬ ಚೆನ್ನಾಗಿ ಮಾಡಿದ್ದೆ, ನಾವು ಕೂಡ ಇರ್ತೀವಿ ಅಂತ ಅಂದರು. ನನಗಂತೂ ತುಂಬ ಖುಷಿ ಆಯಿತು. ನಿಮ್ಮ ಸ್ಪೆಷಲ್ ಡೇಗೆ ಏನಾದರೂ ಮೇಕವರ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಅಲ್ಲಿಂದ ನಮ್ಮ ಮಾವ ಮಗಳದ್ದು ಬಳೆಶಾಸ್ತ್ರ ಇದೆ ಅಂತ ಅಲ್ಲಿಗೆ ಬಂದೆ. ನಮ್ಮ ಅಕ್ಕ ಮಕ್ಕಳು ಫುಲ್ಲು ಫ್ರೆಂಡ್ಲಿ ಆಗಿದ್ದರು, ಖುಷಿ ಆಯಿತು. ಇವಳು ವಿದ್ಯಾ ಗೌಡ ಅಂತ ಇದೆ ಇನ್ಸ್ಟಾಗ್ರಾಮು. ಸೊ ಅವ್ರದ್ದು ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡಿ. ಹಾಗೆ ನಂದು ವಿದ್ಯಾ ಮೇಕವರ್ ಕನಕಪುರ ಅಂತ ಇದೆ, ನನ್ನ ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡಿ. ಮೇಕಪ್ ಏನಾರ ಬೇಕಿದ್ದರೆ ಕಾಂಟ್ಯಾಕ್ಟ್ ಮಾಡಿ. ನಾವು ಕಾಂಟ್ಯಾಕ್ಟ್ ಮಾಡೋದು ವಿದ್ಯಾ ಅವ್ರನ್ನ. ಸೊ ನಿಮಗೆ ಯಾವುದಾದ್ರೂ ಈವೆಂಟ್ ಇಲ್ಲಾಂದರೆ ಮದುವೆ ಇಲ್ಲಾಂದರೆ
ಎಂಗೇಜ್ಮೆಂಟ್ಗೆ ಮೇಕಪ್ ಇತ್ತು ಅಂತಂದರೆ ಕಾಂಟ್ಯಾಕ್ಟ್ ವಿದ್ಯಾ ಏನು ನೋಡ್ತಾರೆ. ಇವರಂತೂ ಇಷ್ಟು ಫ್ರೆಂಡ್ಲಿಯಾಗಿ ಇರ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ. ನನಗೂ ಇನ್ನೂ ಒಂದೆರಡು ದಿನ ಇರಬೇಕು ಅನ್ನಿಸ್ತೈತೆ. ಏನು ಗೊತ್ತಾ, ಸುಹಾಸ್ ಒಬ್ಬನೇ ಇದ್ನ, ಎಷ್ಟೊತ್ತಿಗೆ ಹೋಗ್ತೀನಿ ಅಂತ ಕೂಡ ಮನಸ್ಸು ಎಳೀತಾ ಇತ್ತು. ಇಲ್ಲಿ ಬೇಗ ಬೇಗ ಮುಗಿಸ್ಕೊಂಡು ನಾನು ಮೇಘ್ನ ಹೊರಟ್ವಿ. ಇನ್ನು ಇವ್ರದ್ದು ಮದುವೆ ಕೂಡ ನಾನೇ ಮೇಕಪ್ ಒಪ್ಕೊಂಡಿರೋದು. ಆ ಒಂದು ಮೇಕಪ್ ವೀಡಿಯೋಗಳೆಲ್ಲ ಬರ್ತಾ ಇರುತ್ತೆ. ಸೊ ನೋಡಿದ್ಮೇಲೆ ನಿಮ್ಗೆ ಕೂಡ ಇಷ್ಟ ಆದರೆ ನಿಮ್ಮ ಒಂದು ಸ್ಪೆಷಲ್ ಡೇಗೆ ನೀವು ಕೂಡ ಬುಕ್ ಮಾಡ್ಕೋಬೋದು. ಆದಷ್ಟು ಕಮ್ಮಿಗೆ ತುಂಬ ನ್ಯಾಚುರಲಾಗಿ ಮಾಡ್ಕೊಡೋದಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ. ಒಂದು ಸಾರಿ ನೋಡಿ ಇಷ್ಟ ಆದರೆ ಬುಕ್ ಮಾಡ್ಕೋಬೋದು. ಇನ್ನು ನಾನು ಕೂಡ ಬಳೆ ತೊಡಿಸ್ಕೊಂಡೆ, ಆದರೆ ವಿಡಿಯೋ ಎಲ್ಲ ಏನು ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಬೇಗ ಬೇಗ ಹೊರಟ್ಬಿಟ್ಟೆ ನಾನು ಇಲ್ಲಿಂದ. ಯಾಕಂದರೆ ಸುಹಾಸ್ ಒಬ್ಬನೇ ಇದ್ದ, ಬ್ಯಾಂಗ್ಳೂರ್ವರೆಗೂ ಜರ್ನಿ ಮಾಡಬೇಕು ಅಂತ. ಇದುವರೆಗೂ ನಿಮ್ಮ ಸಮಯ ಟೈಮೆಲ್ಲ ಕೊಟ್ಟು ಯಾರು ಈ ವಿಡಿಯೋನ ಫುಲ್ ಎಂಡಿಂಗ್ವರೆಗೂ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮೋರ್ ವೀಡಿಯೋಸ್ಗೆ ಫಾಲೋ ಮಾಡ್ತಾಯಿರಿ.